ಒಬ್ಬ ಮಗಳಿದ್ದಾಳೆ, ಮನೆಯಲ್ಲಿ ದುಡಿಯೋನು ನಾನೇ, ಹೀಗಾಗಿ ಶಿಕ್ಷೆ ಕಡಿಮೆ ಮಾಡಿ ಅಂತ ಹೇಳಿ ಶಾರಿಕ್ ಕೂಡ ಮನವಿಯನ್ನ ಮಾಡಿಕೊಂಡಿದ್ದ ಕೋರ್ಟ್ನಲ್ಲಿ. ಶಾರಿಕ್ ಮನವಿಯನ್ನ ಪರಿಗಣಿಸಿದೆ, ಜೊತೆಗೆ ಮಾನವೀಯ ನೆಲೆಗಟ್ಟಿನಲ್ಲಿ ಈ ಪ್ರಕರಣವನ್ನು ನೋಡಿದೆ ಕೋರ್ಟ್, ಎನ್ಐಎ ವಿಶೇಷ ನ್ಯಾಯಾಲಯ. ಒಟ್ಟು ಶಿಕ್ಷೆಯಲ್ಲಿ ಈವರೆಗೆ ಅನುಭವಿಸಿರುವಂತಹ ಶಿಕ್ಷೆ ಅದು ಕಡಿತ ಆಗುತ್ತೆ. ಅದಾದ ನಂತರ ಉಳಿದ ಶಿಕ್ಷೆ ಈತ ಜೈಲಿನಲ್ಲಿ ಕಳಿಬೇಕಾಗತ್ತೆ. ಹಾಗೆ ಇನ್ನೂ ಬೇರೆ ಬೇರೆ ಪ್ರಕರಣಗಳಲ್ಲಿ 7 ವರ್ಷ ಆತನಿಗೆ ಶಿಕ್ಷೆ ಆಗಿತ್ತು. ಬಟ್ ಎಲ್ಲವೂ ಕೂಡ ಕನ್ಕರೆಂಟ್ ಆಗಿ ರನ್ ಆಗೋದ್ರಿಂದಾಗಿ 10 ವರ್ಷ ಕಾಲ ಈತನಿಗೆ ಕಠಿಣ ಶಿಕ್ಷೆ ವಿಧಿಸಲಾಗಿದೆ. ನಮ್ಮ ಜೊತೆಗೆ ಅವತ್ತು ಆ ಆಟೋ ಡ್ರೈವರ್ ಏನಿದ್ರಲ್ಲ, ಅವರು ಪುರುಷೋತ್ತಮ್ ಅಂತೇಳಿ ಅವರಿದ್ದಾರೆ, ಮಾತಾಡೋಣ. ಪುರುಷೋತ್ತಮ್ ಅವರೇ, ಇವತ್ತು ಶಾರಿಕಿಗೆ ಶಿಕ್ಷೆ ಪ್ರಕಟ ಆಗಿದೆ. ಇದಕ್ಕೆ ನೀವೇನು ಹೇಳ್ತೀರಿ? ನಿಮ್ಮ ಮೊದಲ ಪ್ರತಿಕ್ರಿಯೆ ಇದಕ್ಕೆ? ನಮ್ಮ ಅಂದರೆ ಎಂತ ಗೊತ್ತಿಲ್ಲ, ಅವನಿಗೆ ಕಠಿಣ ಶಿಕ್ಷೆ ಆಗಲೇಬೇಕು. ಹೇಳಿ ಹೇಳಿ. ಇಂಥ ಕೆಲಸ ಇನ್ನೂ ಮಾಡಬಾರ್ದು, ಯಾರಿಗೆ ಆಗಬಾರ್ದು. ನಿಜ ನಿಜ. ನಾವೊಬ್ಬ ದುಡಿಯೋರು ಮನುಷ್ಯರಲ್ಲ, ನಮಗೆ ಈ ಗತಿ ಆಗಿದೆ, ಯಾರು ಕೊಡ್ತಾರೆ ಹೇಳಿ? ಇಷ್ಟು ಕಷ್ಟ ಎಲ್ಲ ಇದ್ದೀವಿ, ಯಾರು ಕೊಡ್ತಾರೆ? ನಿಜ. ಓಕೆ, ಈಗ ನಿಮ್ಮ ಪರಿಸ್ಥಿತಿ ಹೇಗಿದೆ ಪುರುಷೋತ್ತಮ್ ಅವರೇ? ಹೇಗಿದ್ರಿ ಈಗ ನೀವು, ನಿಮ್ಮ ಫ್ಯಾಮಿಲಿ, ನಿಮ್ಮ ಒಂದು ಈಗ ಆಟೋ ಓಡಿಸ್ಕೊಂಡಿದ್ದೀರಾ ಅಥವಾ ಹೇಗಿದೆ ಈಗ ನಿಮ್ಮ ಲೈಫ್ ಹೇಗಿದೆ ಪುರುಷೋತ್ತಮ್ ಅವರೇ? ಫ್ಯಾಮಿಲಿ ಅಂದರೆ ಎಂತ ಗೊತ್ತಿಲ್ಲ, ಮಗಳಿಗೆ ದೊಡ್ಡವಳಿಗೆ ಮದುವೆ ಆಗಿದೆ, ಸಣ್ಣವಳು ಕಳೀತಾ ಇದ್ದಾಳೆ. ಓಕೆ. ನಮ್ಮ ಆಟೋವನ್ನು ಒಂದು ಡ್ರೈವರ್ ಓಡಿಸ್ತಾ ಇದ್ದಾರೆ ಅಷ್ಟೇ, ಮತ್ತೇನಿಲ್ಲ. ಮತ್ತೆಂತ ಮಾಡ್ದು ಹೇಳಿ? ಓಕೆ. ಅವತ್ತಿನ ಘಟನೆ ನೆನ್ಪು ಮಾಡ್ಕೋಬೋದಾ ಪುರುಷೋತ್ತಮ್ ಅವರೇ? ಅವತ್ತು ಏನು ಎಕ್ಸಾಕ್ಟ್ ಏನಾಯಿತು? ಎಲ್ಲಿಂದ ಇವನನ್ನು ಪಿಕ್ ಮಾಡಿದ್ರಿ? ಎಲ್ಲಿಗೆ ಹೋಗಬೇಕು ಅಂತ ಇವನು ಹೇಳಿದ್ದ? ಅದನ್ನು ಮತ್ತೊಮ್ಮೆ ಒಂದ್ಸತಿ ನೀವು ರೀಕಾಲ್ ಮಾಡ್ಬೋದಾ ಪುರುಷೋತ್ತಮ್ ಅವರೇ? ಅದು ನಾಗೂರಿ ಅಮಳಾರು ಬಸ್ ಸ್ಟ್ಯಾಂಡಲ್ಲಿ ಕೂತದವ. ಹಾಂ. ಪಂಪಾಯಿಲ್ಗೆ ಅಂತ ಹೇಳಿದ. ಅಷ್ಟು ಪಂಪಾಯಿಲ್ ಕರುವಾಗ 1 ಕಿಲೋಮೀಟರ್ ಎದುರು ಬರುವಾಗಲೇ ಹೊಡೆದ ಬಾಂಬ್ ಅಷ್ಟಾಯಿತು. ಹಾಂ ಹಾಂ ಹಾಂ. ಓಕೆ. ಬಸ್ಟ್ ಆದರೆ ನನಗೆ ಗೊತ್ತಿಲ್ಲ ಎಂತ ಅಂತ, ಅಷ್ಟು ದೊಡ್ಡ ಶಬ್ದ ಆಗಿದೆ. ಗಾಡಿ ಕಂಪ್ಲೀಟ್ ಕಪ್ಪಾದ ಮೇಲೆ ನಾನು ನಿಲ್ಲಿಸಿದೆ ಮಾರ್ಗದಲ್ಲಿ. ಓಕೆ. ಅಂದರೆ ಆ ಸೌಂಡ್ ಬಂದ ತಕ್ಷಣ, ಬ್ಲಾಸ್ಟ್ ಆದ ತಕ್ಷಣ ನಿಮಗೆ ಗೊತ್ತಾಯಿತು ನನ್ನ ಆಟೋದಲ್ಲೇ ಆಗಿದ್ದು ಅಂತ ಹೇಳಿ ಗೊತ್ತಾಯಿತು ನಿಮ್ಗಾಗ? ಸರಿ, ಗ್ಲಾಸ್ ಎಲ್ಲ ಕಪ್ಪಾಗಿ ನಿಂತು ಗಾಡಿ ನಡಿಯಲ್ಲಿ. ಹಾಂ ಹಾಂ. ಆದಮೇಲೆ ಅವನ ಬೆಂಕಿಯೆಲ್ಲ ನಂದಿಸಿದ್ರು. ನಾನು ಅವ ಕಳ್ಳ ಅಂತ ಗೊತ್ತಿಲ್ಲಲ್ಲ ಸರ್. ಕರೆಕ್ಟ್. ಅವನು ಫಾದರ್ ಮುಲ್ಲರ್ ಆಸ್ಪತ್ರೆಗೆ ನಾನು ಬೇರೆ ರಿಕ್ಷಾದಲ್ಲಿ ನಾನು ಕೊಂಡೋದು. ಅದು ನೀವೇ ತೊಗೊಂಡು ಹೋದ್ರ ಅವನನ್ನ? ಅಷ್ಟೇ. ಹಾಂ. ನಾನೇ ಕೊಂಡೋದು. ಅಂದರೆ ಅಲ್ಲಿ ಬ್ಲಾಸ್ಟ್ ಆದಾಗಲೂ ನಿಮಗೆ ಗೊತ್ತಿಲ್ಲ ಇವಂದೇ ಕುಕ್ಕರ್ ಇದು, ಇವನೇ ಕುಕ್ಕರಲ್ಲಿ ಬಾಂಬ್ ಇಟ್ಕೊಂಡಿದ್ದ ಅಂತಲೂ ಗೊತ್ತಾಗಲಿಲ್ಲ ಅವಾಗ? ಅಷ್ಟು ಗಡಿಬಿಡಿ ಇಲ್ಲ, ಅಷ್ಟು ಬ್ಯುಸಿಯಲ್ಲಿ ಇರುವಾಗ ಎಂತ ಅಂತ ಗೊತ್ತಿಲ್ಲ. ಇವನನ್ನು ಬದುಕಿಸ್ಬೇಕಲ್ಲ ಅಂತ ನಾನು ಫಾದರ್ ಮುಲ್ಲರ್ ಕೊಂಡೋದದು. ಓಕೆ ಓಕೆ. ಆ ಟೈಮಲ್ಲಿ ನಿಮಗೂ ಪೆಟ್ಟಾಯಿತು ಅಲ್ಲ ಪುರುಷೋತ್ತಮ್ ಅವರೇ? ನಿಮ್ಮ ಕೈಗೂ ಕೂಡ ಸುಟ್ಟ ಗಾಯ ಆಗಿತ್ತು ಆ ಟೈಮಲ್ಲಿ? ಅದು ಸುಟ್ಟ ಗಾಯ ಅಂತ ಅವನ ಮೈಯಲ್ಲಿ ಬೆಂಕಿಯೆಲ್ಲ ನನಗೆ ತಾಗಿದ್ದು ಅಷ್ಟೇ. ಹಾಂ ಹಾಂ ಹಾಂ. ಅವನ ಇಡೀ ಜೀವದಲ್ಲಿ ಬೆಂಕಿ ಇತ್ತಲ್ಲ, ನಾನು ಕರ್ಕೊಂಡು ಹೋಗ ನನಗೆ ಕೈಗೆ, ಕಾಲಿಗೆ, ಕಣ್ಣಿಗೆಲ್ಲ ತಾಗಿದ್ದು. ಓಕೆ ಓಕೆ. 2 ಕೈ ಒತ್ತಿ ಹೋಗಿದೆ. ಓಕೆ. ಅದಾದಮೇಲೆ ತುಂಬ ದಿನ ಆಯಿತಾ ಅದೆಲ್ಲ ವಾಸಿ ಆಗೋದಕ್ಕೆ ಇದೆಲ್ಲವೂ ಕೂಡ? ವಾಸಿ ಆಗಲಿಕ್ಕೆ ನಾನು ಫಾದರ್ ಮುಲ್ಲದೆ 100 ದಿವಸ 70 ಐಸಿಯಲ್ಲಿ 30 ದಿನ ಬೆಡ್ಡಲ್ಲಿದ್ದೆ. ಹಾಂ. ಓಕೆ. ಹಾಂ, ಮತ್ತು 1 ವರ್ಷ 6 ತಿಂಗಳು ಮನೆಯಲ್ಲಿ ಮಲಗಿದ್ದೆ. ಮತ್ತೆ ಹೇಗೆ ಆಗೆಲ್ಲ ಹೋಗ್ಲಿಕ್ಕೆ ಆಗ್ತದೆ ಪುರುಷೋತ್ತಮ್ ಅವರೇ? ಹೆಂಗೆ ಅವಾಗೆಲ್ಲ ಜೀವನ? 1 ವರ್ಷ 1.5 ವರ್ಷ ಎಲ್ಲ ನೀವು ಯಾರಾದ್ರೂ ಹೆಲ್ಪ್ ಮಾಡಿದ್ರಾ ಆ ಟೈಮಲ್ಲಿ ಸರ್ಕಾರದಿಂದ? ಹೆಲ್ಪ್ ಅಂದರೆ ನಮ್ಮ ಸರ್ಕಾರದವರು ಎಲ್ಲ ಮೈಕದಲ್ಲಿ ಟಿವಿಯಲ್ಲಿ ಹೇಳಿದ್ದು ಮಾತ್ರ ಯಾರು ಕೊಡುವವರು ಇಲ್ಲ ಸರ್. ಯಾರು ಕೊಡುವವರಿಲ್ಲ, ನಾವು ಬಡವರಲ್ಲ. ನಮಗೇನು ಯಾರು ಕೇಳುವವರಿದ್ದಾರೆ ಹೇಳಿ? ನಮ್ಮನ್ನು ಕೇಳುವವರಿದ್ದಾರೆ ಯಾರದು? ಹೇಗೆ ಇದ್ದೀರಂತ ಕೇಳ್ತಾರೆ ಈಗ ಬಂದು. ಅವತ್ತು ಹಿಂಗೆ ಬ್ಲಾಸ್ಟ್ ಆಯ್ತಲ್ಲ ಪುರುಷೋತ್ತಮ್ ಅವರೇ, ನೀವೇನೋ ಮಾನವೀಯತೆ ದೃಷ್ಟಿಯಿಂದ ಪಾಪ ಮೊದಲು ಒಂದೊಂದು ಬದುಕ್ಸೋಣ ನೋಡೋಣ ಅಂಥೇಳಿ ಕರ್ಕೊಂಡು ಹೋದ್ರಿ. ಆಮೇಲೆ ಗೊತ್ತಾಯ್ತಲ್ಲ ನಿಮಗೆ ಇವನು ಈ ಥರದವನು, ಇವನೇ ತಗೊಂಡು ಹೋಗ್ತಾ ಇದ್ದಿದ್ದು ಬಾಂಬ್ನ ಅಂತೇಳಿ. ಅವಾಗ ಹೆಂಗೆ ಅನ್ನಿಸ್ತು ನಿಮಗೆ ಪುರುಷೋತ್ತಮ್ ಅವರೇ? ಅಲ್ಲ, ಅವನು ಬದುಕಿಸ್ಬೇಕಂತ ನಾನು ಫಾದರ್ ಮುಲ್ಲೆ ಕೊಂಡೋಗಿ ಫಾದರ್ ಮುಲ್ಲೆ ಒಳಗೆ ಹೋಗುವಾಗ
ಯಾರ ಫೋನ್ ಮಾಡಿದವ ಕಳ್ಳ ಬಿಡಬೇಡಿ ಅಂತ ಹೇಳಿದ್ದಾರೆ, ಅಷ್ಟು ಗೊತ್ತುಂಟು. ಹಾಂ ಹಾಂ, ಓಕೆ, ಅಷ್ಟು ಗೊತ್ತುಂಟು. ಹ್ಞೂ 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 ಹ್ಞೂ. ಅದಾದಮೇಲೆ ಟಿ ವಿಲೆಲ್ಲ ಬಂತು ಇವನು ಏನು ಅನ್ನುವಂಥದ್ದೆಲ್ಲ ಅದು ಗೊತ್ತಾಗ್ತಾ ಹೋಯಿತು. ಅವಾಗ ಹೆಂಗೆ ಅನ್ನಿಸ್ತು ನಿಮಗೆ, ಇವನನ್ನು ಕರ್ಕೊಂಡು ಹೋದ್ನಲ್ಲಪ್ಪ ನಾನು ಆಟೋದಲ್ಲಿ, ನನ್ನ ಆಟೋದಲ್ಲೇ ಹಿಂಗೆ ಆಯ್ತಲ್ಲ ಅಂಥೇಳಿ? ಅದು ಯಾರ ಹತ್ರ ಹೇಳಿದ್ರು ಸರ್, ಒಬ್ಬರು ಕೂತ್ಕೊಳ್ತಾರೆ ಕಳ್ಳ ಅಂತ ನಮ್ಗೆ ಗೊತ್ತಾಗ್ತದೆ ನಮ್ಮ ಆಟೋದಲ್ಲಿ. ಖಂಡಿತ ಇಲ್ಲ ಬಿಡಿ, ನೋಡುತ್ತಾಗ ಏನು ಗೊತ್ತಾಗತ್ತೆ. ಅವನನ್ನು ಪಿಕ್ ಮಾಡಿದಾಗ ಅವನು ಏನು ಹೇಳ್ದ ಅಂದರೆ, ಎಲ್ಲಿಗೆ ಈಗ ಪಂಪ್ವೆಲಿಗೆ ಹೋಗಬೇಕು ಅಂತ ಹೇಳಿದಾಗ ಮತ್ತೇನಾದರೂ ಮಾತಾಡೋದನ್ನ ಮಧ್ಯದಲ್ಲಿ, ದಾರಿ ಮಧ್ಯದಲ್ಲಿ ನೀವೇನಾದರೂ ಮಾತಾಡಿದ್ರ ಅಥವಾ ಅವನೇನಾದ್ರು ಮಾತಾಡೋದಾ? ಇಲ್ಲ, ಏನು ಮಾತಾಡಿಲ್ಲ. ಅವಳು ಪಟೇಲ್ ಹೌಸ್ ನಾಗೂರಿ ಬಸ್ ಸ್ಟ್ಯಾಂಡಲ್ಲಿ ಕೂತು ಪಂಪೈಲ್ ಅಂತ ಹೇಳಿದ್ದಾರೆ ಅಷ್ಟೇ, ಎರಡೇ ಶಬ್ದ ಮಾತಾಡಿದ್ದು ಅಷ್ಟೇ. ನಮಗೆ ಆ ಒಂದು ಮೂಮೆಂಟ್ ಸ್ವಲ್ಪ ಮುಖ ನೋಡಿದ ಮಾತೇ ಗುರ್ತಂತೆ, ಒಂದು ಯಾವುದು ಅಂತ ಗೊತ್ತಿಲ್ಲ ಸರಿ. ಓಕೆ, ಎಷ್ಟೊತ್ತು ಸುಮಾರು ಆಗ ಆ ಟೈಮು? ಹಾಂ, ಬೆಳಿಗ್ಗೆನಾ ಯಾವಾಗ? 4:30-5 ಗಂಟೆಗೆ. ಸಂಜೆ. ಓಕೆ, ಸೊ ಬೆಳಿಗ್ಗೆಯಿಂದ ಬಾಡಿಗೆ ಎಲ್ಲ 4:30-5 ಗಂಟೆಯಲ್ಲಿ ಇಷ್ಟು ಆಗಿ 6 ಗಂಟೆಗೆ ಆಸ್ಪತ್ರೆಗೆ ಹೋಗಿ ಆಗಿದೆ. ಹಾಂ. ಓಕೆ, ಸೊ ಅಂದರೆ ಬೆಳಿಗ್ಗೆಯಿಂದ ಬಾಡಿಗೆ ಎಲ್ಲ ಮಾಡಿಕೊಂಡು ಸಂಜೆ ಬಹುಶಃ ಒಂದು 5 ಗಂಟೆ 6 ಗಂಟೆ ಅಷ್ಟರಲ್ಲಿ ಮನೆಗೆ ವಾಪಸ್ ಹೋಗಬೇಕು ಅಂತ ಇದ್ರಿ ಅನ್ಸುತ್ತೆ. ಕೊನೆಯದಾಗಿ ಒಬ್ಬ ಹೇಗೂ ಪ್ರಯಾಣಿಕ ಸಿಕ್ಕಿದ್ದಾರೆ, ಅವ್ರನ್ನ ಡ್ರಾಪ್ ಮಾಡಿ ಹೋಗೋಣ ಅಂತ ಇದ್ರ ಮನೆಗೆ? ಹಾಗೇನಿಲ್ಲ, ನಾನು ಬರುವಾಗ ಸಿಕ್ಕಿದ್ದೆ ಕರ್ಕೊಂಡು ಬಂದೆ ಅಷ್ಟೇ. ಈಗೆಲ್ಲ ಆಗ್ತದೆ ನಮ್ಗೆ ಗೊತ್ತುಂಟಾ, ಈ ಗತಿ ಬರ್ತದೆ ನಮ್ಗೆ ಗೊತ್ತುಂಟ ಹೇಳಿ. ಓಕೆ, ಪುರುಷೋತ್ತಮರೇ, ಅದೆಲ್ಲ ಆದಮೇಲೆ ಹೇಗಾಯಿತು ಮತ್ತೆ ನಿಮ್ಮ ಜೀವನ, ನಿಮ್ಮ ಫ್ಯಾಮಿಲಿ ಎಲ್ಲ? ಯಾಕಂದರೆ ನೋಡಿ, ಇದೊಂದು ಬ್ಲಾಸ್ಟ್ ಆಗಿದೆ, ಅಟ್ಲೀಸ್ಟ್ ನಿಮಗೆ ಏನೂ ಸಮಸ್ಯೆ ಆಗಲಿಲ್ಲ, ಜೀವಕ್ಕೇನೂ ಅಪಾಯ ಆಗಲಿಲ್ವಲ್ಲ, ಅದು ದೊಡ್ಡದು ಅಲ್ವಾ? ಸೊ ನಿಮ್ಮ ಫ್ಯಾಮಿಲಿಯವರೆಲ್ಲ ಏನು ಹೇಳಿದ್ರು ಮನೇಲೆಲ್ಲ ಆ ಟೈಮಲ್ಲಿ? ಅಲ್ಲ, ಜೀವಕ್ಕಾಗಲಿಂದ ನಾನು ಇಷ್ಟು ಕಷ್ಟಪಟ್ಟು ದುಡ್ದು ಈಗ ಗತಿ ಆಗೋದು ಅದೇ ಒಂದು ಕಷ್ಟ, ಮತ್ತೇನಿಲ್ಲ. ಅದು ಹೌದು, ನಿಜ. ಆಟೋ ಏನು ಮತ್ತೆ ರೆಡಿ ಮಾಡೋದಕ್ಕೆ ಮಲಗಿದೆಲ್ಲ ಅದೇ ಕಷ್ಟ ಅಲ್ಲ? ನಿಜ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಪುರುಷೋತ್ತಮ ಅವರೇ. ಹಾಗೆ ನಿಮ್ಮ ಆಟೋ ಕೂಡ ಅವತ್ತು ಬ್ಲಾಸ್ಟಲ್ಲಿ ತುಂಬಾ ಹಾನಿಯಾಗಿತ್ತಲ್ಲ ಆಟೋಗೂ ಕೂಡ, ಅದನ್ನೆಲ್ಲ ಹೇಗೆ ಯಾವಾಗ ಸರಿ ಮಾಡ್ಕೊಂಡ್ರಿ ಆಮೇಲೆ? ಅದು ಒಳಗೆ ಉಂಟು, ಕಂಪ್ಲೀಟ್ ಹಾನಿಯಾಗಿ ಒಳಗೆ ಉಂಟು. ಹೌದಾ? ಇನ್ನೂ ಅದನ್ನು ರೆಡಿ ಮಾಡಿಸಿ ಮತ್ತೆ ತರಲಿಲ್ಲ ಪುರುಷೋತ್ತಮ ಅವರೇ? ಇದು 3 ವರ್ಷ ಆಯ್ತಲ್ಲ, 3 ವರ್ಷ ಆಯ್ತಲ್ಲ, ಅದು ಇನ್ನು ಬಿಸಾಡಬೇಕು, ಅದು ಕಂಪ್ಲೀಟ್ ಡೆಡ್ ಆಗಿದೆ. ಹಾಂ, ಓಕೆ. ಅಂದರೆ ಸೀಸ್ ಮಾಡಿದ್ದು ಇನ್ನೂ ಕೊಡಲಿಲ್ವಾ ನಿಮಗೆ? ಸೀಸ್ ಮಾಡಿದಲ್ಲ, ಕೋರ್ಟ್ ಆದೇಶದ ಮೇರೆಗೆ ಅವರು ಸ್ಟೇಷನಲ್ಲಿ ಇಡ್ತಾರೆ. ಹೌದು. ಸ್ಟೇಷನ್ ಇಟ್ಟ ಮೇಲೆ ಅದನ್ನು ಬಿಡಿಸಲಿಕ್ಕೆ ಯಾವುದು ಪೇಪರ್ ಮೂವ್ ಆಗದೆ ಈ ಗತಿ ಆಯ್ತು ಅದು. ಹಾಂ, ಕರೆಕ್ಟ್. ಈಗ ಇನ್ನೇನು ನವಂಬರ್ ಬಂದರೆ 4 ವರ್ಷ ಆಗೋಗುತ್ತೆ ಅಲ್ವಾ? ಹೌದು. ಈಗ ಬಹುಶಃ ಇತ್ಯರ್ಥ ಆಗಿರೋದ್ರಿಂದ, ಅಂದರೆ ಇವನಿಗೆ ಶಿಕ್ಷೆ ಕೂಡ ಆಗಿದೆ, ಬಹುಶಃ ಇನ್ಮೇಲೆ ಏನಾದರೂ ಬಿಡಿಸ್ಕೋಬೇಕು ಅಂತ ಅನ್ಸುತ್ತಾ ಈಗ ಮತ್ತೆ ಆಟೋ ಏನಾದರೂ? ಮತ್ತೆ ನೀವು ಇನ್ನು ಬೇಡ, ಬಿಡಿಸೋದು ಬೇಡ, ಅದು ಕಂಪ್ಲೀಟ್ ಡೆಡ್ ಆಗಿದೆ. ಯಾಕೆ ಅದನ್ನು ಕೈಗಾಡಿಯಲ್ಲಿ ಕೊಂಡು ಹೋಗಬೇಕು, ತೂಕಕ್ಕೆ ಹಾಕಬೇಕು, ಇಲ್ಲಾಂದರೆ ಅದರದ್ದು ಆಸೆ ಇಲ್ಲ ನನಗೆ. ಅದು ಹೊತ್ತಿ ಹೋಗಿದೆ, ಇನ್ನು ಬೇಡ, ಅದು ಇರಲಿ ಅಲ್ಲಿ, ನಮಗೆ ಯಾಕೆ? ನಮ್ಮ ಜೀವದ ಉಳಿದಿಲ್ಲ, ಅದೇ ಸಾಕು ನಮಗೆ. ನಿಜ ಪುರುಷೋತ್ತಮ ಅವರೇ. ಆ ಟೈಮಲ್ಲಿ ಎಷ್ಟು ಖರ್ಚಾಯಿತು ಇದೆಲ್ಲ ನಿಮಗೆ? ಆಸ್ಪತ್ರೆಗೆ ತೋರಿಸಿದ್ದು, ಅದಾದಮೇಲೆ ನೀವು ಮನೇಲೇ ಇರಬೇಕಾಯ್ತು, ಎಲ್ಲ ಎಷ್ಟು ಖರ್ಚು ಬಂತು? ಆಸ್ಪತ್ರೆಯಿಂದ 100 ದಿವಸ ಬರುವಾಗ 9 ಲಕ್ಷ ಬಿಲ್ ಆಗಿದೆ. ಓ, ಯಾರು ಹೆಲ್ಪ್ ಮಾಡಿ? ಆದಮೇಲೆ ಇಲ್ಲಿವರೆಗೆ ನಾವು ಟ್ರೀಟ್ಮೆಂಟಲ್ಲಿ ಅದನ್ನು ಯಾರ ಹತ್ರ ಹೇಳಿದ್ದು, ಯಾರು ಕೊಡುವವರಿದ್ದಾರೆ ಹೇಳಿ? ನಿಜ. ಅಲ್ಲ, ಅಲ್ಲಿ ಯಾರಾದರೂ ಲೋಕಲ್ MLA MP ಅವ್ರನ್ನ ಯಾರನ್ನಾದರೂ ಭೇಟಿ ಮಾಡಿದ್ರೆ? 15 ದಿವಸಕ್ಕೆ 1 ಸಾವಿರದ ಮದ್ದು ಬೇಕು. ಅದೇ ಅಲ್ಲಿ ಲೋಕಲ್ MLA MP ಯಾರನ್ನಾದರೂ ಭೇಟಿ ಮಾಡಿದ್ರ? ಅವ್ರಿಗೇನಾದರೂ ಮಾತಾಡಿದ್ರ ಹಿಂಗಾಗಿದೆ, ಅಟ್ಲೀಸ್ಟ್ ಸರ್ಕಾರದಿಂದ ಏನಾದರೂ ಮಾಡಿಸ್ಕೊಡಿ ಅಂತ? ಕೊಡ್ತೇನಂತ ಹೇಳ್ತಾರೆ, ಕೊಟ್ಟ ಮೇಲೆ ಕೊಟ್ಟಾರಂತ ಹೇಳ್ಬೋದು. ನಿಜ, ಅದು ಯಾವಾಗ ಬಂತೋ ಆವಾಗಲೇ ಬಂದಂಗೆ. ಎಲ್ಲ ಮೇಲೆ ಅವರು ಪೇಪರಲ್ಲಿ TVಯಲ್ಲಿ ಹಾಕಿದ್ದಾರೆ, ಆದರೆ ಕೊಡುವವರು ಯಾರಿಲ್ಲ. ಓಕೆ, ಎನಿವೆ, ಈಗ 10 ವರ್ಷ ಶಿಕ್ಷೆ ಅಂತ ಹೇಳಿದ್ದಾರೆ. 10 ವರ್ಷದಲ್ಲಿ 4 ವರ್ಷ ಆಗೋಗಿದೆ, ಇನ್ನೇನು 6 ವರ್ಷ. ಅದಾದಮೇಲೆ ಅವನು ಏನೋ ತಪ್ಪೊಪ್ಪಿಗೆ ಹೇಳಿದನಂತೆ, ಹೌದು ತಪ್ಪಾಗಿದೆ ಅಂತೇಳಿ. ಅದರಿಂದಾಗಿ ಇನ್ನೇನು ಒಂದು 5-6 ವರ್ಷದಲ್ಲಿ ಮತ್ತೆ ವಾಪಸ್ ಹೊರಗಡೆ ಬರ್ತಾನೆ. ಏನನ್ಸುತ್ತೆ ಈ ಟೈಮಲ್ಲಿ ನಿಮಗೆ? ಈ ಶಿಕ್ಷೆ ಬಗ್ಗೆ ಏನಾದರೂ ಹೇಳಬೇಕು ಅನ್ಸುತ್ತಾ?
ಇಲ್ಲಪ್ಪ, ಅವನಿಗೆ ಶಿಕ್ಷೆ ಆಗಲೇಬೇಕಲ್ಲ. 5 ವರ್ಷ ಅಲ್ಲ 10 ವರ್ಷ ಆಗಲಿ, ಮತ್ತೆ ನೋಡ ನಮಗೆಂತ ಮಾಡಿ, ನಾವೆಂತ ಮಾಡಿದೆ ಹೇಳಿ. ನಾವು ಶಿಕ್ಷೆ ಬಗ್ಗೆ ಮಾತಾಡಲಿಕ್ಕೆ ಏನು ಚಾನ್ಸ್ ಇಲ್ಲ ನಮಗೆ. ಓಕೆ, ನಮಗೆ ಆದದ್ದು ಶಿಕ್ಷೆ ಕಷ್ಟ, ಅವನದೇ ಶಿಕ್ಷೆ. ನಮ್ಮದೇ ಇಷ್ಟು ಕಷ್ಟದಲ್ಲಿ ಹೋದ್ರೆ ಅದೇ ಕಷ್ಟ ನಾವಿದ್ದೇವೆ. ನಿಜ ನಿಜ ಪುರುಷೋತ್ತಮ ಅವರೇ. ಓಕೆ, ಈಗ ಮತ್ತೆ ವಾಪಸ್ ಅವನದೇ ಶಿಕ್ಷೆ ಆದರೂ ಆಗದಿದ್ದು ನಮಗೇನು ಹೇಳಿ, ನಮ್ಮ ಜೀವಮಾನ ಬದುಕಬೇಕಲ್ಲ. ನಿಜ ನಿಜ. ಈಗ ಹೇಗೆ ಲೈಫು? ಮತ್ತೆ ಇನ್ನೂ ಕೂಡ ಟ್ರೀಟ್ಮೆಂಟ್ ತೊಗೋಬೇಕಾ? ಇನ್ನೂ ನಡೀತಾ ಇದೆಯಾ? ಮೆಡಿಸಿನ್ಸ್ ಎಲ್ಲ ತೊಗೊಳೋದೆಲ್ಲ ಆಗ್ತಿದೆಯಾ? ಮೆಡಿಸನ್ ಹೇಳಿದೆಲ್ಲ ಸರ್, 15 ದಿವಸಕ್ಕೆ 1,000 ಮಾತ್ರೆ ಬೇಕು. 15 ದಿನಕ್ಕೆ 1,000 ಮಾತ್ರ. ಓಕೆ ಹಾಂ, ಅದು ಕಂಟಿನ್ಯೂ ನಡೀತಾ ಇರ್ತದೆ. ಓಕೆ. ಸೊ ಈಗ ಮತ್ತೆ ಆಟೋ ಓಡಿಸ್ಕೊಂಡು ಜೀವನ ನಡೆಸ್ತಾ ಇದ್ದೀರಿ? ಹೊಟ್ಟೆ ಸ್ವಲ್ಪ ಬೆಳಿಗ್ಗೆ ಸ್ವಲ್ಪ ಮಧ್ಯಾಹ್ನ ಸ್ವಲ್ಪ ಹೊಡಿತಿದ್ವಿ, ಇಡೀ ದಿವಸ ಅದು ಆಗಲಿಲ್ಲ. ಕೈಕಾಲೆಲ್ಲ ನೋವಲ್ಲ, ಭಯಂಕರ ಕೈಕಾಲು ನೋವುಂಟು ಇನ್ನೂ ಕೂಡ. ಒಂದು ಬಾಡಿಗೆ ಆಗಿರುವಂಥ ಸ್ಟ್ರೈನ್ ಪುರುಷೋತ್ತಮ ಅವರೇ, ಜೊತೆಗೆ ಇನ್ನೊಂದು ಮಾನಸಿಕವಾಗಿ ಒಂದು ನೋವಾಗಿರುತ್ತಲ್ಲ, ಆ ಆಘಾತ. ಇದಕ್ಕಿದ್ದಂಗೆ ಆಟೋದಲ್ಲಿ ಬ್ಲಾಸ್ಟ್ ಆಗುತ್ತೆ, ಆ ಟೈಮಲ್ಲಿ ನೀವು ಇದ್ರಿ, ಆಮೇಲೆ ಅವನನ್ನು ಕರ್ಕೊಂಡು ಹೋಗಿದ್ದು, ಆಮೇಲೆ ಏನು ಅವನು ಅಂತ ಗೊತ್ತಾಗಿದ್ದು, ಆ ನೋವು ತುಂಬ ಕಾಡುತ್ತೆ ಅಂತ ಅನ್ಸುತ್ತೆ ಅಲ್ವಾ? ಹೌದು, ಅದು ಆಗಲೇಬೇಕಲ್ಲ ಆ ಸಮಯದಲ್ಲಿ. ಅಂಥ ಪರಿಸ್ಥಿತಿ ಎಲ್ಲರಿಗೆ ಆ ಸ್ಪಾಟಲ್ಲಿ ತಲೆಬಿಸಿ ಆಗೋದ ವಿಷಯ. ನನ್ನ ಮುಖ ಎಲ್ಲ ಕಂಪಾಗಿದೆ, ಯಾರ ಹತ್ರ ಹೇಳ್ತಾರೆ, ಕಂಪ್ಲೀಟ್ ಕಪ್ಪಾಗಿತ್ತು. ಈಗಲೂ ಒಂದೊಂದ್ಸತಿ ನೆನಪಾಗತ್ತಾ ಆ ಘಟನೆ? 4 ವರ್ಷ ಆಗೋಗಿದೆ, ಬಟ್ ಸ್ಟಿಲ್ ಒಂದೊಂದ್ಸತಿ ಏನಾದರೂ ಅನ್ಸುತ್ತಾ ಅದು ನೆನಪಾದಾಗ ಒಂಥರ ಭಯ ಆಗೋದು? 4 ವರ್ಷ ಅಲ್ಲ 3 ತಿಂಗಳು, 4 ವರ್ಷ ಅಲ್ಲ 3 ವರ್ಷ 3 ತಿಂಗಳಾದದ್ದು. ಅದೇ, ಇನ್ನು ನವಂಬರ್ ಬಂದರೆ 4 ವರ್ಷ, ಕರೆಕ್ಟು. ಹೌದು. ನೆನಪಾಗತ್ತಾ ಆಗಾಗ? ಏನಾದರೂ ನೆನಪಾದಾಗ ಭಯ ಆಗೋದು ಆ ಥರದ್ದು ಏನಾದರೂ ಅನ್ಸುತ್ತಾ ಪುರುಷೋತ್ತಮ ಅವರೇ? ಅನುಭವಿಸಿ ನಮ್ಮದು ಕಷ್ಟದಲ್ಲಿ ನಾವು ಇಷ್ಟು ಯಾವುದು ಅನುಭವಿಸ್ತಾ ಹೇಳಿ ಸರ್. ನಮಗೆ ಎಷ್ಟು ಕಷ್ಟ ಬಂದಿದೆ, ಯಾರ ಹತ್ರ ಕೇಳೋದು, ಯಾರು ಅನುಭವಿಸೋದು? ನಮ್ಮ ಜೀವನ ತೆಗೆದೇ ಕಷ್ಟದಲ್ಲಿ ನಾವಿದ್ದೇವೆ. ಓಕೆ, ಈ ಮೂಲಕ TV9 ಮೂಲಕ ಏನಾದರೂ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ಕಾರಕ್ಕೆ? ಯಾಕಂದರೆ ಇನ್ನೂ ನೆರವಿಗೆ ನಿಮಗೆ ಯಾರೂ ಬರಲಿಲ್ಲ, ಯಾರೂ ಹೆಲ್ಪ್ ಮಾಡಲಿಲ್ಲ. ಈ ಟೈಮಲ್ಲಿ ಏನಾದರೂ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ಕಾರಕ್ಕೆ? ಅದಕ್ಕೆ ನಾನು ಹೇಳಿದಂತೆ ಗೊತ್ತಲ್ಲ, ಇದು ಕೇಸ್ ಮೇಲೆ ನಮಗೆ ಕೋರ್ಟಲ್ಲಿ ಹೇಳಿದ್ದಾರೆ, ಅದೊಂದು ನೀವು ಹೇಳಿ ನಮಗೆ ಪರಿಹಾರ ಕೊಡುವ ಹಾಗೆ ಮಾಡಿಕೊಡಿ ಅಷ್ಟೇ, ಮತ್ತೇನಿಲ್ಲ. ಎಸ್, ಖಂಡಿತ ಪುರುಷೋತ್ತಮ ಅವರೇ, ನಿಮ್ಮ ಈ ಮಾತು ನಾವು ಇಷ್ಟು ಕಷ್ಟದಲ್ಲಿ ದುಡಿದ, ಇಷ್ಟು ಜೀವನ ನೋವು ತಿದ್ದಿದ್ದೆ, ಅದಕ್ಕೇನಾದರೂ ಪರಿಹಾರ ಮಾಡಿಕೊಡಿ. ಕರೆಕ್ಟ್, ಖಂಡಿತ ನಮ್ಮ ಪ್ರಯತ್ನವೂ ಕೂಡ ಅದೇ ಆಗಿರುತ್ತೆ ಪುರುಷೋತ್ತಮ ಅವರೇ. ನಿಮ್ಮ ನೋವು, ನಿಮ್ಮ ಈ ಮಾತುಗಳು ಸರ್ಕಾರಕ್ಕೆ ಮುಟ್ಟುತ್ತೆ. ಖಂಡಿತವಾಗ್ಲೂ ಸರ್ಕಾರದಿಂದ ನಿಮಗೆ ಏನಾದರೂ ನೆರವು ಸಿಗೋ ಥರ ಆಗಲಿ ಅನ್ನೋದು ನಮ್ಮ ಆಶಯ ಕೂಡ ಹೌದು. TV9 ಖಂಡಿತವಾಗ್ಲೂ ಆ ಮಟ್ಟದಲ್ಲಿ ನಿಮಗೆ ಕೆಲಸ ಮಾಡಿಕೊಡುತ್ತೆ. ಓಕೆ, ಥ್ಯಾಂಕ್ ಯು ಪುರುಷೋತ್ತಮ ಅವರೇ, ನೀವು ನಮ್ಮ ಜೊತೆ ಮಾತನಾಡಿದ್ರೆ ಥ್ಯಾಂಕ್ ಯು, ಒಳ್ಳೆಯದಾಗಲಿ. ಇದು ಪುರುಷೋತ್ತಮ ಅವರ ಮಾತುಗಳು. ಅವರು ಮಾತಾಡ್ತಾ ಸುದೀರ್ಘವಾಗಿ ಹೇಳಿದ್ದೇನೆ, ಎಲ್ಲರೂ ಬರೀ ಪೇಪರಲ್ಲಿ ಎಲ್ಲರೂ ಕೂಡ ಇಂಟರ್ವ್ಯೂ ಕೊಟ್ಟರು, ನಮ್ಗೆ ಯಾರೂ ನೆರವಿಗೆ ಬರಲಿಲ್ಲ, ಒಬ್ಬರು ಕೂಡ ನಮಗೆ ಯಾರೂ ಕೂಡ ಹೆಲ್ಪ್ ಮಾಡಲಿಲ್ಲ ಅನ್ನುವಂಥ ಒಂದು ಮಾತುಗಳನ್ನು ತುಂಬ ನೋವಿನಲ್ಲಿ, ಹತಾಶೆಯಲ್ಲಿ ಅವರು ಹೇಳ್ತಾ ಹೋದರು. ಸರ್ಕಾರ ಕೂಡ, ಅಲ್ಲಿನ MLAಗಳು ಎಲ್ಲರೂ ಕೂಡ ಆ ಟೈಮ್ನಲ್ಲಿ ಮಾತಾಡಿದ್ರು, ಎಲ್ಲರೂ ಹೇಳಿದ್ರು, ಬಟ್ ಇದುವರೆಗೂ ಒಂದು ಬಿಡಿಗಾಸು ನಮಗೆ ಪರಿಹಾರ ಸಿಗಲಿಲ್ಲ. ಜೊತೆಗೆ ನೋಡಿ, 9.5 ಲಕ್ಷ ಖರ್ಚಾಯಿತು ನಾನು 100 ದಿನ ಆಸ್ಪತ್ರೆಯಲ್ಲಿದ್ದು ಹೊರಗಡೆ ಬರುವಾಗ ಅನ್ನುವಂಥದ್ದನ್ನು ಪಾಪ ಪುರುಷೋತ್ತಮ ಅವ್ರು ಹೇಳ್ತಾ ಇದ್ರು. ಒಬ್ಬರು ಕೂಡ ಯಾರೂ ನಮಗೆ ಹೆಲ್ಪ್ ಮಾಡಲಿಲ್ಲ ಆ ಟೈಮಲ್ಲಿ. ಈಗಲಾದರೂ ಅಟ್ಲೀಸ್ಟ್ ಸರ್ಕಾರ ನಮ್ಮ ಕಡೆ ನೋಡಿ ನಮಗೆ ದಿನ ಆಟೋ ಓಡಿಸ್ತೀವಿ, ಹೌದು, ಬೆಳಿಗ್ಗೆ ಒಂದು ಸ್ವಲ್ಪ ಹೊತ್ತು, ಸಂಜೆ ಒಂದು ಸ್ವಲ್ಪ ಹೊತ್ತು, ಹೆಚ್ಚು ಹೊತ್ತು ಆಟೋ ಓಡಿಸೋಕ್ಕೂ ಕೂಡ ಈಗ ಆಗಲ್ಲ. ಸೊ ತುಂಬ ಸಮಸ್ಯೆ ಇದೆ. ಅಟ್ಲೀಸ್ಟ್ ಸರ್ಕಾರದಿಂದ ಒಂದು ಸ್ವಲ್ಪ ನಮಗೆ ಪರಿಹಾರ ಸಿಕ್ಕಿದ್ರೆ ಒಳ್ಳೆಯದು ಅನ್ನುವಂಥ ಒಂದು ಮಾತುಗಳನ್ನು ಪುರುಷೋತ್ತಮ ಅವರು ನಮ್ಮ ಜೊತೆಗೆ ಮಾತನಾಡ್ತಾ ಹಂಚ್ಕೊಂಡಿದ್ದಾರೆ.